ಇವಾಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಅದನ್ನು ನೋಡಿ. ಅದರಲ್ಲಿ ಕಾಲಭೈರವ ಯಾವ ರೀತಿ ನಡ್ಕೊಂಡು ಬರ್ತಾ ಇರೋದು CC ಕ್ಯಾಮ್ರಾದಲ್ಲಿ ಬಿದ್ದಿದೆ ಅಂತ, ಅದ್ರ ಬಗ್ಗೆ ರಿಯಾಲಿಟಿ ಏನು ಅಂತ ಆಮೇಲೆ ನಾನು ಹೇಳ್ತೀನಿ. ನೋಡೋದ್ರಲ್ಲ ವಿಡಿಯೋ, ಅದೇ ರೀತಿ ನಾನು ಈಗ ಇನ್ನೊಂದು ವಿಡಿಯೋ ಪ್ಲೇ ಮಾಡ್ತೀನಿ. ಕಾಲಭೈರವ ಸಿಂಹದ ಜೊತೆ ಮಾತಾಡಿಕೊಂಡು ಯಾವ ರೀತಿ ನಡ್ಕೊಂಡು ಬರ್ತಾ ಇರ್ತಾರೆ ಅಂತ ನೋಡಿ ವಿಡಿಯೋನ. ಕತ್ತಲ ರಾತ್ರಿಯ ಮೌನದಲ್ಲಿ ಭೈರವ ದೇವರು ತನ್ನ ಶಕ್ತಿಶಾಲಿ ಸಿಂಹದೊಂದಿಗೆ ನಿಧಾನವಾಗಿ ಕಾಡಿನ ಆಳಕ್ಕೆ ಹೆಜ್ಜೆ ಹಾಕುತ್ತಾನೆ. ಅವರ ಪ್ರತಿಯೊಂದು ಹೆಜ್ಜೆಗಳು ನಿಗೂಢತೆಯಿಂದ ಕೂಡಿದೆ, ಒಂದು ರಹಸ್ಯವನ್ನು ತೆರೆದಿಡುತ್ತದೆ. ಕಣ್ಣಿಗೆ ಕಾಣದ ದೈವಿಕ ಶಕ್ತಿಗಳು ಅವರನ್ನು ಸುತ್ತುವರಿದಿವೆ, ರಕ್ಷಿಸುತ್ತಿವೆ. ಪ್ರತಿ ಹೆಜ್ಜೆಯೂ ಒಂದು ಕಥೆಯನ್ನು ಹೇಳುತ್ತದೆ, ಅವರ ಪ್ರತಿಯೊಂದು ನೋಟವೂ ಒಂದು ರಹಸ್ಯವನ್ನು ಬಿಚ್ಚಿಡುತ್ತದೆ. ಭೈರವ ದೇವರ ಉಪಸ್ಥಿತಿಯು ಕಾಡಿನ ಪ್ರತಿಯೊಂದು ಮೂಲೆಯಲ್ಲೂ ಅನ್ವಯಿಸುತ್ತದೆ, ಭಯ ಮತ್ತು ಗೌರವವನ್ನು ಏಕಕಾಲದಲ್ಲಿ ಹುಟ್ಟುಹಾಕುತ್ತದೆ. ಅವರ ಶಕ್ತಿಯು ಎಲ್ಲೆಡೆ ಹರಡಿದೆ. ಈ ರಾತ್ರಿಯ ಪ್ರಯಾಣವು ಕೇವಲ ಒಂದು ನಡಿಗೆಯಲ್ಲ, ಇದು ಅಜ್ಞಾತದ ಮೂಲಕ ಸಾಗುವ ಒಂದು ದೈವಿಕ ಯಾತ್ರೆ. ಇದು ಒಂದು ಸಾಹಸ. ಈ ವಿಡಿಯೋ ನೋಡಿದ ಜನಗಳಿಗೆ ಯಾವುದೇ ರೀತಿ ಅನುಮಾನ ಬರದೆ ರಿಯಲ್ಲು ವಿಡಿಯೋ ಅಂತ ತಿಳ್ಕೊಂಡಿದ್ದಾರೆ ಈ ಥರ ಕ್ರಿಯೇಟಿವ್ ವಿಡಿಯೋಗಳನ್ನೆಲ್ಲ. ಇದು ನಿಜ ಅಲ್ಲ, ಇದು AI ಕ್ರಿಯೇಟಿವ್ ವಿಡಿಯೋ ಆಗಿದೆ. ನೋಡೋದ್ರಲ್ಲ, ಮೊದಲು ಪ್ಲೇ ಆದಂಥ ವಿಡಿಯೋ ನಾಯಿ ಜೊತೆ ಕಾಲಭೈರವ ನಡ್ಕೊಂಡು ಬರ್ತಾ ಇರೋ ವಿಡಿಯೋ, ಅದು ಬೇರೆಯವ್ರು ಕ್ರಿಯೇಟ್ ಮಾಡಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರುವಂಥ ವಿಡಿಯೋ. ಅದನ್ನು ನಾನು ಸಿಂಹದ ಜೊತೆ ಮಾತಾಡಿಕೊಂಡು ನಡ್ಕೊಂಡು ಬರೋ ಥರ AI ಟೂಲಿಂದ ಬೇರೆ ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಇದು ಫೇಕ್ ವಿಡಿಯೋ, ಎರಡೂ ಫೇಕ್ ವಿಡಿಯೋ. ಇದರಲ್ಲಿ ಯಾವುದೇ ರೀತಿ ನಿಜ ಇಲ್ಲ, ಯಾರು ನಂಬಬೇಡಿ ಈ ವಿಡಿಯೋನ. ಸುಮ್ಮನೆ ಇದು ಎಂಟರ್ಟೈನ್ಮೆಂಟ್ಗೋಸ್ಕರ ಬೇರೆಯವರು ಮಾಡಿದ್ದಾರೆ ಅಷ್ಟೇ. ನಿಮಗೆ ಇದೇ ರೀತಿ ಒಳ್ಳೆ ಇನ್ಫಾರ್ಮೇಷನ್ ಇರೋ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಈ ವಿಡಿಯೋ ಎಲ್ಲರಿಗೂ ತಲುಪೋ ಥರ ಶೇರ್ ಮಾಡಿ. ನಮ್ಮ ಮಾಹಿತಿ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.